ಹಾಯ್ ಗೈಸ್. ಸೊ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಎಸ್ಪೆಷಲಿ ನನ್ನ 365 ಸಬ್ಸ್ಕ್ರೈಬರ್ಸ್. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವಾಗ ಮತ್ತೆ ಆಫ್ಟರ್ 2.5 years ಮತ್ತೆ ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಬಂದು ನಾನು ಯಾಕೆ ಇಷ್ಟು ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಅಥವಾ ಏನಾಗ್ತಿತ್ತು ಲೈಫಲ್ಲಿ 2.5 years, ಈ 2.5 yearsಲ್ಲಿ ಮತ್ತು ಏನು ಕಂಟೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಕ್ಕೆ ಅಂತ ಒಂದು ಕ್ವಿಕ್ ಇಂಟ್ರೋ ಥರ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ 2.5 years ಆಯಿತು, ಆಲ್ಮೋಸ್ಟ್ ಲೈಕ್ 2.5 to 3 years ಆಯಿತು ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿ ನನ್ನ ಚಾನಲಲ್ಲಿ. ಸೊ ಫಾರ್ 365 ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪೇಷನ್ಸ್ ಆ್ಯಂಡ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗೇ ಇದ್ದಿದ್ದಕ್ಕೆ. ಮತ್ತು ಇವಾಗ ಹೊಸ್ದಾಗಿ ಎಲ್ಲದೂ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಯಾಕೆ ನಾನು ಇಷ್ಟು ದಿನ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಥವಾ ಏನು ಮಾಡ್ತಿದ್ದೆ ನಾನು ಇಷ್ಟು 2.5 yearsಲ್ಲಿ ಏನೇನಾಯಿತು ಅಂತ ಐ ಜಸ್ಟ್ ಗಿವ್ ದ ಕ್ವಿಕ್ ಅಪ್ಡೇಟ್. ಸೊ ಫಸ್ಟ್ ಥಿಂಗ್ ಬಂದು ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೆ, ಐ ಥಿಂಕ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ಚಾನಲ್ನ. ಸೊ ಆವಾಗ ಐ ವಾಸ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೆ ಆ್ಯಂಡ್ ಆಲ್ಸೋ ಐ ವಾಸ್ ಇನ್ ಮೆಟರ್ನಿಟಿ ಲೀವ್. ಸೊ ಮೆಟರ್ನಿಟಿ ಲೀವ್ 6 months ಮೆಟರ್ನಿಟಿ ಲೀವಲ್ಲಿದ್ದೆ. ಸೊ ಆವಾಗ ನಾನು ಯೂಟ್ಯೂಬ್ ವೀಡಿಯೋನ ಅಥವಾ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅದಾದಮೇಲೆ ಏನಾಯಿತು, ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸಿನ್ಸ್ ಕೋವಿಡ್ ಟೈಮಲ್ಲಿ ಇದ್ದಿದ್ದರಿಂದ ವರ್ಕ್ ಫ್ರಮ್ ಹೋಮೇನೆ ಸ್ಟಾರ್ಟ್ ಮಾಡಿದ್ದು ಫಸ್ಟು. ಅದಾದಮೇಲೆ ಏನು ಮಾಡಿದೆ, ಐ ವಾಸ್ ಆಫ್ಟರ್ 6 months ಆದಮೇಲೆ ಐ ಥಾಟ್ ಐ ವಿಲ್ ಜಸ್ಟ್ ಚೇಂಜ್ ದ ಜಾಬ್ ಅಂತ. ಸೊ ಆ ಜಾಬ್ ಚೇಂಜಿಂಗ್ ಫೇಸ್ ಹೋಗ್ತಾ ಇತ್ತು ಆ ಟೈಮಲ್ಲಿ, ಒಂದು 6 months ಆದಮೇಲೆ. ಸೊ ಆ ಟೈಮಲ್ಲಿ ನಾನು ಕೆಲಸನೂ ಮಾಡಬೇಕು, ಜಾಬ್ಗೆ ಪ್ರಿಪೇರು ಆಗಬೇಕು, ಇಂಟರ್ವ್ಯೂಸ್ಗೆ ಪ್ರಿಪೇರ್ ಆಗಬೇಕು ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಬೇಬಿ. ಸೊ ನಿಮ್ಗೆ ಗೊತ್ತಿದ್ದರೆ ನನಗೆ 2.5 year ಒಂದು ಓಲ್ಡ್ ಮಗ ಇದ್ದಾನೆ. ಸೊ ಅವನ್ನ ನೋಡ್ಕೋಬೇಕು. ಸೊ ಇದಿಷ್ಟು ರೀಸನ್ಸ್ಗಳಿಂದ ನನಗೆ ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಇಫ್ ಯು ಡೋಂಟ್ ನೋ, ಸೊ ಈ ಚಾನಲ್ನ ಫುಲ್ ಮೇಂಟೈನ್ ಮಾಡೋದು ನಾನೇ. ಸೊ ಏನಂಗಂದರೆ ಚಾನಲ್ ಮೇಂಟೈನ್ ಮಾಡೋದು ಅಂದರೆ ವೀಡಿಯೋಸ್ ಪ್ಲ್ಯಾನ್ ಮಾಡೋದು, ಕಂಟೆಂಟ್ ಪ್ಲ್ಯಾನ್ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಎಲ್ಲ ಫುಲ್ ನಾನೇ ಮಾಡೋದು. ಸೊ ಅದರಿಂದ ನನಗೆ ಜಾಸ್ತಿ ಟೈಮ್ ಬೇಕು ಇದಿಷ್ಟು ಮಾಡೋಕ್ಕೆ, ಒಬ್ಬರೇ ಮಾಡಬೇಕು ಅಂದರೆ. ಸೊ ಅದಷ್ಟು ಟೈಮು ನನಗೆ ಸಿಗ್ತಾ ಇರಲಿಲ್ಲ. ಬೆಳಿಗ್ಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ನನ್ನ ಪಾಪಗೆ. ಸೊ ದೆನ್ ಅದಾದಮೇಲೆ ಕೆಲಸ ಸ್ಟಾರ್ಟ್ ಆಗ್ತಿತ್ತು. ಸೊ ಇನ್ ಬಿಟ್ವೀನ್ ನಾನು ಇಂಟರ್ವ್ಯೂಸ್ಗೂ ಪ್ರಿಪೇರ್ ಆಗ್ತಿದ್ದೆ. ಅದಾದಮೇಲೆ ಈವ್ನಿಂಗು ನನ್ನ ಪಾಪ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು ಆಸ್ ಅ ಪೇರೆಂಟ್. ಇಟ್ ವಾಸ್ ಮೈ ಫಸ್ಟ್ ಪ್ರಿಯಾರಿಟಿ. ಸೊ ಅಲ್ಲಿ ಮಾಡ್ತಿದ್ದೆ. ಸೊ ಫುಲ್ ಡೇ ಓಟೋಗ್ತಿತ್ತು ಹಿಂಗೇನೆ, ಫುಲ್ ಟಯರ್ಡ್ ಆಗಿಬಿಡ್ತಿದ್ದೆ ಫುಲ್ ಡೇ. ಸೊ ಮತ್ತು ಈವ್ನಿಂಗ್ ಟೈಮ್ ನಂಗೆ ಸಿಗ್ತಿರಲಿಲ್ಲ ಎಡಿಟ್ ಮಾಡೋಕ್ಕೆ, ಅದೆಲ್ಲ ಆಗ್ತಿರಲಿಲ್ಲ. ಸೊ ದ್ಯಾಟ್ ವಾಸ್ ಅ ರೀಸನ್. ಸೊ ಐ ಸ್ಟಾಪ್ಡ್ ಅಪ್ಲೋಡಿಂಗ್ ಆ್ಯಂಡ್ ಆಲ್ಸೋ ನಾನು ಅನ್ಕೊತಾ ಇದ್ದೆ ಆವಾಗ, ಲೆಟ್ಸ್ ಒಂದು ಕರೆಕ್ಟ್ ಟೈಮ್ ನೋಡೋಣ. ಸೊ ಅದಾದಮೇಲೆ ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ, ಸ್ವಲ್ಪ ಟೈಮ್ ಗ್ಯಾಪ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ. ಸೊ ಐ ಸ್ಟಾಪ್ಡ್ ಅಪ್ಲೋಡಿಂಗ್ ಅ ವೀಡಿಯೋಸ್. ಸೊ ಬಟ್ ಆ ಗ್ಯಾಪ್ ಇದ್ದೇ ಇರ್ತಿತ್ತು. ಸೊ ಐ ವಾಸ್ ಬೀಯಿಂಗ್ ಮಿಸ್ ಟು ಅಪ್ಲೋಡ್ ದಿಸ್ ವೀಡಿಯೋಸ್. ಸೊ ಈ ಥರ ಎಲ್ಲ ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ದೆ, ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಇದಾಗ್ತಿಲ್ಲ ಅಂತ. ಬಟ್ ಆ ಕರೆಕ್ಟ್ ಟೈಮ್, ದೇರ್ ಈಸ್ ನೋ ಕರೆಕ್ಟ್ ಟೈಮ್ ಅಂತ ಐ ರಿಯಲೈಸ್ಡ್ ಇಟ್. ಸೊ ಮಾಡಬೇಕು ಅಂದರೆ ಮಾಡಬೇಕು ಅಷ್ಟೇ, ಯಾವುದು ಕರೆಕ್ಟ್ ಟೈಮ್ ಅಂತ ಒಂದು ಸಿಗಲ್ಲ ಅಂತ ನನಗೆ ಐ ರಿಯಲೈಸ್ಡ್ ಇಟ್. ಆ್ಯಂಡ್ ಐ ಥಾಟ್ ಓಕೆ ಲೆಟ್ಸ್ ಸ್ಟಾರ್ಟ್. ಏನು ಯೋಚನೆ ಮಾಡೋದು ಬೇಡ ಬೇರೆದು, ಸುಮ್ಮನೆ ಸ್ಟಾರ್ಟ್ ಮಾಡೋಣ ಅಗೇನ್. ಸೊ ದಿಸ್ ಟೈಮ್ ಏನಾದರೂ ಆಗಲಿ, ಸೊ ಕನ್ಸಿಸ್ಟೆನ್ಸಿ ಒಂದು ಮೇಂಟೈನ್ ಮಾಡಬೇಕು. ಸೊ ಯಾವಾಗಲೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಬೇಕು ಅಂತ, ದ್ಯಾಟ್ ಈಸ್ ವಾಟ್ ಹ್ಯಾವ್ ಡಿಸೈಡೆಡ್. ಆ್ಯಂಡ್ ಆಲ್ಸೋ ಲಾಸ್ಟ್ ಟೈಮ್ ಇನ್ನೊಂದು ಏನಾಗಿತ್ತು ಅಂದರೆ ಕರೆಕ್ಟ್ ಪ್ಲ್ಯಾನಿಂಗ್ ಇರಲಿಲ್ಲ ಅಪ್ಲೋಡ್ ಮಾಡೋಕ್ಕೆ. ಅಂದರೆ ಯಾವಾಗ ಎಡಿಟ್ ಮಾಡೋದು, ಯಾವ ಡೇ ಏನು ಮಾಡೋದು ಅಂತ ಕರೆಕ್ಟ್ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಸೊ ಅದೂ ಒಂದು ಡ್ರಾಬ್ಯಾಕ್ ಇರ್ಬೋದು, ವೈ ಐ ಸ್ಟಾಪ್ಡ್ ಆರ್ ಐ ವಾಸ್ ನಾಟ್ ಏಬಲ್ ಟು ಮ್ಯಾನೇಜ್ ಅನ್ನೋದಕ್ಕೆ. ಸೊ ಈ ಸಲ ಎಲ್ಲದೂ ಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಐ ಹೋಪ್ ಆರ್ ಐ ಪ್ರೇ ಲೈಕ್ ಓಕೆ ಲೆಟ್ಸ್ ಇದು ಕಂಟಿನ್ಯೂ ಆಗಲಿ ಅಂತ ನಾನು ಐ ಆಮ್ ಪಾಸಿಟಿವ್ ಟುವರ್ಡ್ಸ್ ಟು ದ್ಯಾಟ್. ಸೊ ಕಂಟೆಂಟಿಗೆ ಬಂದರೆ ಈ ಸಲ ನಾನು ಅಂದ್ಕೊಂಡೆ ಅಂದರೆ 2 ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಬಂದು ಇಂಗ್ಲೀಷು, ಇನ್ನೊಂದು ಬಂದು ಕನ್ನಡ. ಸೊ ಈ ಥರ 2 ಲ್ಯಾಂಗ್ವೇಜಲ್ಲಿ ಇವಾಗ ಇನ್ನೂ ಜಾಸ್ತಿ ಕೆಲಸ. 2 ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು
ಬಟ್ ದ್ಯಾಟ್ ಈಸ್ ವಾಟ್ ಐ ಆಮ್ ಪ್ಲ್ಯಾನಿಂಗ್ ಫಾರ್ ನಾವು. ಸಿನ್ಸ್ ಎಷ್ಟೊಂದು ಜನ ಕೇಳ್ತಿದ್ರು ಅವಾಗ ನಿಮಗೆ ಕನ್ನಡ ಅರ್ಥ ಆಗ್ತಿಲ್ಲ ಅಂತ. ಅದು ಯಾಕೆ ಶೂಟ್ ಮಾಡ್ತಿರೋದು ಅಂತಂದರೆ, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಅರ್ಥ ಆಗಲಿ ಅಥವಾ ಎಲ್ಲರಿಗೂ ಕಮ್ಯುನಿಕೇಟ್ ಮಾಡೋದೇ ಮೇನ್ ರೀಸನ್ನು. ಸೊ ಎಲ್ಲರಿಗೂ ಅರ್ಥ ಆಗ್ತಿಲ್ಲ ಅಂದಾಗ ಐ ಥಾಟ್, ಬಟ್ ನನ್ನ ಕನ್ನಡದಲ್ಲಿ ಶೂಟ್ ಮಾಡೋದು ತುಂಬ ಇಷ್ಟ, ಸಿನ್ಸ್ ಅದು ನನ್ನ ಮದರ್ ಟಂಗ್ ಆಗಿರೋದ್ರಿಂದ. ಆ್ಯಂಡ್ ಆಲ್ಸೋ ಐ ವಾಂಟ್ ಟು ರೀಚ್ ಮೋರ್ ಕನ್ನಡ ಪೀಪಲ್ಸ್. ಸೊ ಅದಕ್ಕೆ ಅದನ್ನು ಬಿಟ್ಕೊಡೋಕ್ಕೂ ಇಷ್ಟ ಇರಲಿಲ್ಲ, ಫುಲ್ಲಿ ಇಂಗ್ಲೀಷಲ್ಲೂ ಶೂಟ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ. ಸೊ ಐ ಥಾಟ್ ಓಕೆ, ಇದನ್ನು ಟ್ರೈ ಮಾಡೋಣ. ಅಂದರೆ 1 ವೀಕಲ್ಲಿ ಒಂದೇ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡೋಣ 2 ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಅಂತ ಅಂದ್ಕೊಂಡೆ. ಸೊ ದ್ಯಾಟ್ ಈಸ್ ವಾಟ್ ಐ ಆಮ್ ಪ್ಲ್ಯಾನಿಂಗ್. ಸೊ ಕಂಟೆಂಟ್ಗೆ ಬಂದರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅದು ಪೇರೆಂಟಿಂಗ್ ಬಗ್ಗೆ, ಲೈಫ್ ಸ್ಟೈಲ್ ಬಗ್ಗೆ. ಸೊ ನಾನೇನು ಆ ಸ್ಟೇಜ್ ಆಫ್ ಲೈಫಲ್ಲಿ ಏನು ನಾನು ಕಲ್ತ್ಕೊತಿರ್ತೀನಿ, ಸೊ ಅದನ್ನು ಐ ವಾಂಟ್ ಟು ಟೆಲ್ ಯು ಗೈಸ್. ಸೊ ಅದನ್ನು ಮೋಸ್ಟ್ಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಲ್ಲದೆ ನಿಮ್ಗೆ ಏನಾದರೂ ತಿಳ್ಕೊಬೇಕು ಅಂದರೆ ಆಲ್ವೇಸ್ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆನೂ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇದಿಷ್ಟು ಕಂಟೆಂಟ್ಗೆ ಬಂದರೆ. ಸೊ ನೆಕ್ಸ್ಟು ನೀವೇನಾದರೂ ಫಸ್ಟ್ ಟೈಮ್ ನಂದು ಯೂಟ್ಯೂಬ್ ವೀಡಿಯೋಸ್ನ ನೋಡ್ತಿದ್ರೆ, ಸೊ ಐ ಜಸ್ಟ್ ಗಿವ್ ಕ್ವಿಕ್ ಇಂಟ್ರೋ ಕೊಡ್ತೀನಿ ನನ್ನ ಬಗ್ಗೆ. ಸೊ ನನ್ನ ಹೆಸರು ದೇವಿ. ಸೊ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ. ನಾನು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದೀನಿ ಒಂದು IT ಕಂಪ್ನಿಯಲ್ಲಿ, ಫುಲ್ ಟೈಮ್ ಎಂಪ್ಲಾಯಿ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಅ ಸನ್ ಹೂ ಇಸ್ ಲೈಕ್ 2.5 year old. ಬಾರ್ನ್ ಆ್ಯಂಡ್ ಬಾಟಮ್ ಬಂದು ಮಂಡ್ಯ, ಸ್ಟಡೀಡ್ ಆ್ಯಂಡ್ ಎವ್ರಿಥಿಂಗ್ ಬಂದು ಬ್ಯಾಂಗ್ಳೂರು. ಇದಿಷ್ಟು ನನ್ನ ಬಗ್ಗೆ. ಸೊ ಇನ್ನೇನಾದರೂ ಇದ್ರೆ ಕಮೆಂಟ್ ಮಾಡಿ, ನಿಮ್ಗೆ ಏನಾದರೂ ಗೊತ್ತಾಗಬೇಕು ಅಂದರೆ. That's it guys. So as always, like, share, subscribe my videos. Thank you so much for watching till the end guys. Love ya. Bye bye.